ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಬಹಳಷ್ಟು ಯೋಜನೆಗಳನ್ನು ರೂಪಿಸುವಂಥದ್ದು, ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಕೆಲವು ಯೋಜನೆಗಳನ್ನು ರೂಪಿಸಿರುವಂಥದ್ದು ಬಹಳ ಮುಖ್ಯವಾಗಿ ನಾವು ಇವತ್ತಿನ ಬಜೆಟ್ನಲ್ಲಿ ಗಮನಿಸ್ಬೋದು. ಚೈತ್ರ ಭರತ್ ಅವರೇ, ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಆಗಿರುವಂತಹ ಯೋಜನೆಗಳ ವಿಚಾರಕ್ಕೆ ಬಂದಾಗ ಒನ್ಸ್ ಅಗೈನ್ ಅದೇ ಗೃಹಲಕ್ಷ್ಮಿ ಯೋಜನೆ ಮುಂದುವರಿಯುತ್ತೆ. ಆದರೆ ಅದರ ಹಣದ ಬಳಕೆಯ ದೃಷ್ಟಿಯಿಂದಲೂ ಕೂಡ ಅದನ್ನು ಒಂದು ಸ್ವಸಹಾಯ ಗುಂಪುಗಳ ಮೂಲಕವಾಗಿ ಮಾಡಬಹುದು ಆಗಿರುವಂಥ ಯೋಚನೆಯನ್ನು ಕೂಡ ಸರ್ಕಾರ ಮುಂದಿಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆಯಲ್ಲಿ ಮಹಿಳೆಯರ ಹಣಕಾಸಿನ ಆರ್ಥಿಕ ಸ್ವಾವಲಂಬನೆಯ ದೃಷ್ಟಿಯಿಂದ ಇದು ಸಹಾಯ ಮಾಡಬಹುದಾ? ಸರ್, ನನಗೆ ವೈಯಕ್ತಿಕವಾಗಿ ಯಾರಿಗೆ ಆದರೂ ಉಚಿತವಾಗಿ ಏನೋ ಒಂದು ಕೊಟ್ಟಾಗ ಅದು ಸಬಲೀಕರಣ ಆಗಲ್ಲ. ಅದು ಮೀನು ಕೊಟ್ಟಂಗೆ. ನಾವು ಕಾಮನ್ ಆಗಿ ಕೇಳಿರೋ ಅಂಥ ಗಾದೆ, ಯಾರಿಗಾದರೂ ಮೀನನ್ನ ಹಿಡಿಯೋಕ್ಕೆ ಕಲಿಸ್ಬೇಕು, ಆಗ ಅವರು ಜೀವನದ ಪೂರ್ತಿ ಅವರು ದುಡ್ದು ತಿನ್ನೋವಂಥ ಶಕ್ತಿ ಅವ್ರಿಗೆ ಒದಗಿಸ್ಕೊಡ್ಬೇಕು. ಒಂದಿನ 2 ದಿನ ಮೀನು ಕೊಟ್ಟರೆ ಆಗೋದಿಲ್ಲ. ಹಾಗೆ ಇವತ್ತು ಐ ಥಿಂಕ್ ಈ ರೀತಿಯಲ್ಲಿ ಮಹಿಳೆಯರಿಗೆ ಇಷ್ಟೇ ಕೊಡ್ತಾ ಇರೋದು, ಕೊಡಬಾರ್ದು ಅಂತಲ್ಲ. ಯಾಕಂದರೆ ಅದರಲ್ಲೂ ತುಂಬ ಜನ ಯೂಸ್ ಪಡೆಯೋವಂಥವ್ರು ಇದ್ದಾರೆ, ನೀಡಿಯವ್ರು ಇದ್ದಾರೆ. ಸೊ ಇಟ್ ಈಸ್ ಗುಡ್. ಬಟ್ ನಿಜವಾಗ್ಲೂ ಕೆಲಸ ಮಾಡಬೇಕು ಅಂದರೆ ಅವ್ರು ತನ್ನ ಕಾಲ ಮೇಲೆ ನಿಂತ್ಕೊಳ್ಳೋ ಅಂಥ ಕೆಲಸಗಳನ್ನು ಮಾಡಬೇಕು. ಮತ್ತು ಮಹಿಳೆಯರಿಗೆ ಅವರು ಒಂದು ಯಾವುದೇ ವೃತ್ತಿಯನ್ನು ಅಥವಾ ಒಂದು ಉದ್ಯಮವನ್ನು ಅವರು ಇಫ್ ದೇ ವಾಂಟ್ ಟು ಗೋ ಆ್ಯಂಡ್ ಡೂ ಸಮಥಿಂಗ್, ಅದಕ್ಕೆ ಸರ್ಕಾರದಿಂದ ಮತ್ತು ಅವರ ಕುಟುಂಬದಿಂದನೂ ಪ್ರೋತ್ಸಾಹ ಕೊಡೋವಂಥ ಯೋಜನೆಗಳು ಆಗಬೇಕು. ಇವತ್ತು ಸರ್ಕಾರದಿಂದ ನೀವೇನೇ ಕೊಟ್ಟರು ನಮಗೆ ನಮ್ಮ ಕುಟುಂಬದಿಂದ ಮತ್ತು ಕಮ್ಯುನಿಟಿಯಿಂದ ಆ ಥರ ಒಂದು ಸಪೋರ್ಟ್ ಸಿಗಲಿಲ್ಲ ಅಂದರೆ ಅದು ನಾವು ಮುಂದೆ ಬಂದು ಮಾಡೋಕ್ಕಾಗಲ್ಲ. ಅದಕ್ಕೆ ಗೌರ್ಮೆಂಟ್ ಇಂಥ ಸ್ಕೀಮ್ಗಳು ಮಾಡಬೇಕು ಅಂದರೆ ನಾವು ಇಂಥ ಪ್ರೋತ್ಸಾಹ ಕೊಟ್ಟಿರೋದ್ರಿಂದ ಇಂಥ ಮಹಿಳೆಯರು ಮುಂದೆ ಬಂದು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಇದರಿಂದ ಅವರು ಮಾಡಿರೋ ಕೆಲಸಗಳನ್ನ ಗುರುತಿಸಬೇಕು. ಆಗ ಆಸ್ ಅ ಕಮ್ಯುನಿಟಿ ವಿ ಶುಡ್ ಡೆವಲಪ್ ಟುವರ್ಡ್ಸ್ ವಿಮೆನ್ ಎಂಪವರ್ಮೆಂಟ್. ಇಟ್ ಈಸ್ ನಾಟ್ ಜಸ್ಟ್ ಬರೀ ಒಂದಷ್ಟು ಹಣನ ಇಲ್ಲಿಟ್ಟಿದ್ದೀವಿ ಅಂತಲ್ಲ. ಕೊನೆಗೆ ಯಾವುದೇ ಬಜೆಟ್ ಆಗಿರ್ಬೋದು, ಎಷ್ಟೇ ದುಡ್ಡು ಅವ್ರು ಕೊಟ್ಟಿರ್ಬೋದು, ಕೊನೆಗೆ ಒಂದು ರಿಪೋರ್ಟ್ ಕಾರ್ಡ್ ಕೊಡಬೇಕು ಸರ್. ನಮಗೆ ಇಷ್ಟು ವರ್ಷ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಬಜೆಟ್ ಮಂಡನೆ ನಡೀತಾನೆ ಇರುತ್ತೆ. ಆದರೆ ಕೊನೆಗೆ ಆ ಬಜೆಟ್ ದುಡ್ಡು ನಿಜವಾಗ್ಲೂ ಎಫಿಷಿಯೆಂಟ್ ಆಗಿ ಯೂಸ್ ಆಯ್ತಾ ಇಲ್ವಾ ಅನ್ನೋದನ್ನ ಅವರೊಂದು ರಿಪೋರ್ಟ್ ಕಾರ್ಡ್ ಕೊಡಬೇಕು. ದ್ಯಾಟ್ ಶುಡ್ ಬಿ ಕಂಪಲ್ಸರಿ ಬಿಫೋರ್ ಎವ್ರಿ ಇಲೆಕ್ಷನ್. ಹೌದು ಆ ಕೆಲಸ ಮಾಡಬೇಕು. ಬಟ್ ಮಾಡೋದನ್ನು ಆರಂಭಿಸುವಂತಹ ಒಂದು ರಾಜಕೀಯ ಬದ್ಧತೆಯನ್ನು ಯಾರು ಪ್ರದರ್ಶಿಸ್ತಾರೆ ಅನ್ನೋಂಥದ್ದೇ ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ ಆಗಿರುವಂಥದ್ದು. ಚೈತ್ರ ಭರತ್ ಅವರೇ ಮಾತಾಡ್ತೀನಿ. ಇಲ್ಲಿ ರಾಜೇಶ್ವರಿ ಮೇಡಮ್, ತಮ್ಮ ಪ್ರಕಾರ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಯೋಜನೆಗಳ ವಿಚಾರಕ್ಕೆ ಬಂದಾಗ ಮತ್ತು ವಿಶೇಷವಾಗಿ ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಬಂದಿರುವಂತಹ ಒಂದಿಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಯಾವ ಸ್ವರೂಪದಲ್ಲಿ ಇದು ಸಹಾಯ ಆಗುತ್ತೆ? ಆರೋಗ್ಯದ ಆದ್ಯತೆ ಇಷ್ಟರ ಮಟ್ಟಿಗೆ ಸಿಕ್ಕಿದೆ ಇದರಲ್ಲಿ ಅಂತ? ಸರ್, ನಾನು ಮೊದಲೇ ಹೇಳ್ದಂಗೆ ಯಾವಾಗಲೂ ಎಜುಕೇಷನ್ ಮತ್ತು ಹೆಲ್ತ್ ಸೆಕ್ಟರ್ ಮೋಸ್ಟ್ ಕಾಂಪ್ರಮೈಸ್ ಸೆಕ್ಟರ್ ಅಂತ. ಬಟ್ ಈ ಸಾರಿ ಬಜೆಟ್ ನೋಡಿದಾಗ ಕೆಲವೊಂದು ಹೊಸ ಯೋಜನೆಗಳಿವೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಕೆಲವೊಂದು ಯೋಜನೆಗಳು ಆರೋಗ್ಯ ವಲಯದಲ್ಲಿ ಅವರೇನು ಅನೌನ್ಸ್ ಮಾಡಿದ್ದಾರೆ ಇಟ್ಸ್ ಇಂಟ್ರೆಸ್ಟಿಂಗ್. ಯಾಕಂತಂದರೆ ಫಸ್ಟ್ ಆಫ್ ಆಲ್ ಐ ಶುಡ್ ಟಾಕ್ ಅಬೌಟ್ ಅಂಗನವಾಡಿ ಕಾರ್ಯಕರ್ತೆಯರು. ಬಿಕಾಸ್ ಎವ್ರಿ ಅದರ್ ಡೇ ನಾವು ಪೇಪರಲ್ಲಿ ಓದ್ತೀವಿ, ಬಿಕಾಸ್ ದೇ ಆರ್ ದಿ ಪಿಲ್ಲರ್ಸ್ ಆಫ್ ಹೆಲ್ತ್ ಮಿಷನ್. ಬಿಕಾಸ್ ಅವರು ಗ್ರಾಸ್ ರೂಟ್ ಲೆವೆಲಲ್ಲಿ ಅವರು ವರ್ಕ್ ಮಾಡೋರು. ಸೊ ಬೇಸಿಕಲಿ ಎಷ್ಟು ಅಂದರೆ 2010 ನಾನು ಒಂದು ಪ್ರಾಜೆಕ್ಟ್ ಮಾಡಿದ್ದು, ಅವಾಗಿಂದ ಆಶಾ ಕಾರ್ಯಕರ್ತೆಯರ ಬಗ್ಗೆ, ಅವರು ಇಶ್ಯೂಸ್ ಬಗ್ಗೆ ನಾವು ಬರೀ ಮಾತಾಡಿಕೊಂಡೇ ಬಂದಿರೋದು. ಸೊ ಐ ಕ್ಯಾನ್ ಸಿ ಸ್ವಲ್ಪ ಸಹಾಯಧನ ಜಾಸ್ತಿ ಮಾಡಿದ್ದಾರೆ, 750 ಇಂದ 1000. ಬಟ್ ಸರ್ ವಾಸ್ ಮೆನ್ಷನಿಂಗ್ ಅಬೌಟ್ ಇನ್ಫ್ಲೇಷನ್ ರೇಟ್. ಸೊ ಆ ಇನ್ಫ್ಲೇಷನ್ ರೇಟ್ ನೋಡಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೋದಾಗಿತ್ತೇನೋ ಅಂತ ಅನಿಸ್ತು. ಯಾಕಂದರೆ ಅವರು ಕರೆಕ್ಟಾಗಿ ಕೆಲಸ ಮಾಡಿದರೆ ಇದು ಏನದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಇಲ್ಲಿ 750 ಇಂದ 1000 ಅಲ್ಲ, ಅಂದ್ರೆ 1000 ಎಕ್ಸ್ಟ್ರಾ. ಇವಾಗ 1000 ಎಕ್ಸ್ಟ್ರಾ ಕಾರ್ಯಕರ್ತೆಯರಿಗೆ, ಸಹಾಯಕಿಯರಿಗೆ, ಅಂದ್ರೆ ಅಲ್ಲಿ ಅಡುಗೆ ಮಾಡುವಂತವ್ರಿಗೆ, ಅವ್ರಿಗೆ 700 ಹೆಚ್ಚುವರಿಯಾಗಿ ಹೋಗುವಂತದ್ದು. ಇದು ಅವರ ಡಿಮ್ಯಾಂಡ್ ಜಾಸ್ತಿ ಇತ್ತು. ಮಿನಿಮಮ್ ವೇಜಸ್ ಬಗ್ಗೆ ನಾವು ಮಾತಾಡುವಂಥದ್ದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರನ್ನ ಆ ಕ್ಯಾಟಗರಿಲಿ ತಗೊಂಡಿಲ್ಲ. ಮತ್ತೆ ನೀವು ಹೇಳ್ದಂಗೆ ರೈಟ್ಲಿ ಒಂದು ಮಕ್ಕಳಿಗೆ ಪಾಠ ಮಾಡೋದು ಮಾತ್ರ ಅಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಅವರು ಹಳ್ಳಿಗಳಲ್ಲಿ ಇರುವಂತಹ ಲೆಕ್ಕ ಅವರ ಹತ್ರನೇ ಇರುವಂಥದ್ದು. ಅಂಗನವಾಡಿ ಕಾರ್ಯಕರ್ತರು ಇರುತ್ತೆ. ಆದರೆ
ಅವರನ್ನ ನಾವು ಫೀಲ್ಡಿಗೆ ಹೋದಾಗ ನೋಡ್ತೀವಿ ಸರ್, ಅವ್ರು ಹೇಳ್ತಾರೆ ಲೈಕ್ ಅಷ್ಟು ಈಸಿ ಅಲ್ಲ ಅಂತ ಅನಿಸ್ತು ನಂಗೆ ಅವ್ರ ಜೊತೆ ಮಾತಾಡಿದಾಗ. ಅಷ್ಟು ಈಸಿ ಅಲ್ಲ ಅಂತ ಅನಿಸ್ತು. ಬಿಕಾಸ್ ಸೊ ಆ ಕಮಿಟ್ಮೆಂಟ್ ಇರೋ ಕಾರಣಕ್ಕೆ ಮಾತ್ರ ಅವ್ರು ಕೆಲಸ ಮಾಡಕ್ಕೆ ಸಾಧ್ಯ ಇರುತ್ತೆ. ಅದರ್ವೈಸ್ ಅವರು ಮಾಡಕ್ಕೆ ಸಾಧ್ಯ ಇಲ್ಲ. ಅವ್ರಿಗೊಂದು ಮಕ್ಕಳ ಜೊತೆಗೆ ನಾವು ಕೆಲಸ ಮಾಡ್ತಿದೀವಿ ಅನ್ನೋ ಖುಷಿಯ ಕಾರಣಕ್ಕೆ ಅವ್ರು ಕೆಲಸ ಮಾಡ್ತಿದ್ದಾರೆ ಹೊರತು ಅದರ್ವೈಸ್ ಅವ್ರಿಗೆ ಇವ್ರು ಕೊಡುವ ಸಂಬಳದಲ್ಲಿ ಖಂಡಿತವಾಗ್ಲೂ ಕೂಡ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೂ ಪ್ರತಿ ಸರಿ ಕೇಳಿದಕ್ಕೆ ಅವರಿಗೆ ಸ್ವಲ್ಪ ಸಮಾಧಾನದ ಇದು ಸಿಕ್ಕಿದೆ ಅಂತ ಅನ್ಕೊಂಡು ಪೇಪರ್ಮೆಂಟ್ ಕೊಟ್ಟಂಗೆ ನಿಮ್ಗೆ ಕೊಟ್ಟಿದ್ದೀವಿ ಖುಷಿ ಆಗ್ಬೇಕು. ಇನ್ಫ್ರಾಸ್ಟ್ರಕ್ಚರ್ ಕೆಪಾಸಿಟಿ ಸ್ವಲ್ಪ ಬಿಲ್ಡ್ ಮಾಡಿದ್ದಾರೆ ಅಂತ ಅನಿಸ್ತು. ಸ್ವಲ್ಪ ಮೆಡಿಕಲ್ ಕಾಲೇಜಸ್, ಆಮೇಲೆ ಟ್ರೈಂಗ್ ಟು ಬ್ಯಾಲೆನ್ಸ್ ಬಿಟ್ವೀನ್ ನಾರ್ತ್ ಕರ್ನಾಟಕ ಅಂಡ್ ಸೌತ್ ಕರ್ನಾಟಕ ತರ ಅಂತ ಅನಿಸ್ತು ಇನ್ಫ್ರಾಸ್ಟ್ರಕ್ಚರ್ ವೈಸ್. ಬಟ್ ಒಂದೇ ಒಂದು ಇದು ಅನ್ಸಿದೆ ಏನಂತಂದ್ರೆ, ಉತ್ತರ ಕನ್ನಡ ತುಂಬಾ ದಿನದಿಂದ ಒಂದು ಸ್ಪೆಷಲ್ ಇದು ಏನದು ಹಾಸ್ಪಿಟಲ್, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೇಳ್ತಾ ಇದೆ. ಸೊ ಬಿಕಾಸ್ ಅವರು ಈದರ್ ಮಂಗಳೂರು ಹೋಗ್ಬೇಕು ಅಥವಾ ಹುಬ್ಳಿಗೆ ಬರಬೇಕು. ಅಲ್ಲಿ ತನಕ ಸರ್ ನೀವು ರೀಸೆಂಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ದಾರಿ ಎಲ್ಲೇ ಆದವ್ರು ಎಷ್ಟೊಂದು ಜನ ಇದ್ದಾರೆ. ಸೊ ಅವ್ರು ತುಂಬಾ ದಿನದಿಂದ ಬೇಡಿಕೆ ಇದೆ ಉತ್ತರ ಕನ್ನಡ. ಸೊ ಇಲ್ಲಿ ಐ ಕುಡ್ ಸಿ ಇದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಟು ಬಿ ಇದು ಕೊಪ್ಪಳ. ಸೊ ಉತ್ತರ ಕನ್ನಡಕ್ಕೂ ಒಂದು ಕೊಡ್ಬೋದಿತ್ತೇನೋ ಅಂತ ಅನಿಸ್ತು. ಬಹಳ ದಿವಸದಿಂದ ಕೊಡ್ತಾ ಇರೋದು ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಬೆಳಕು ಕೊಡ್ತಾರೆ ಅವರು. ಅಲ್ಲಿಯ ಪ್ರಾಜೆಕ್ಟ್ಗಳು, ನಮ್ಮ ಇದು ಜಲವಿದ್ಯುತ್ನ ಪ್ರಾಜೆಕ್ಟ್ಗಳು ಇರುವಂಥದ್ದು ಅತಿ ಹೆಚ್ಚು ಇರುವಂಥದ್ದು ಅದೇ ಉತ್ತರ ಕನ್ನಡದಲ್ಲಿ. ಅದೇ ನಮ್ಮ ಇದು ಕರಾವಳಿ ಭಾಗದಲ್ಲೂ ಕೂಡ ನಮ್ಮ ಮೀನುಗಾರಿಕೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ದೊಡ್ಡ ಕಾಂಟ್ರಿಬ್ಯೂಷನ್ ಇರುವಂತಹ ಜಿಲ್ಲೆ. ಅಲ್ಲೊಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡೋದಕ್ಕೆ, ಮತ್ತು ಅದನ್ನ ಖುಷಿ ಹೇಳ್ಬೇಕು, ತಮಾಷೆ ಹೇಳ್ಬೇಕು, ವಿಡಂಬನೆ ಹೇಳ್ಬೇಕು, ಅಲ್ಲಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ, ಲಾಂಗೆಸ್ಟ್ ಸರ್ವ್ಡ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಾರೆ. ಸಿದ್ದರಾಮಯ್ಯನವರಿಂದ ಹೊರತುಪಡಿಸಿದರೆ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರುವ ದಾಖಲೆ ಆ ಜಿಲ್ಲೆಯಿಂದ ಬಂದಂತಹ ನಾಯಕರಿಗೆ ಇರುವಂಥದ್ದು. ಆದರೆ ತಮ್ಮ ಜಿಲ್ಲೆಗೊಂದು ಅವರು ತಗೊಂಡು ಹೋಗಿಲ್ಲ, ಈಗಿನವರು ಕೊಡ್ತಾ ಇಲ್ಲ ಅನ್ನುವಂಥದ್ದು. ಇದು ಯಾರು ಕೊಡುವಂಥದ್ದಲ್ಲ, ಅದು ಆ ಜಿಲ್ಲೆಯ ಹಕ್ಕು, ಅದು ಅಲ್ಲಿಯ ಜನರ ಆರೋಗ್ಯದ ಹಕ್ಕು. ಅದು ಅದನ್ನ ಆರೋಗ್ಯದ ಹಕ್ಕಿನ ರೀತಿಯಲ್ಲಿ ನೋಡಬೇಕಾಗಿತ್ತು ಉತ್ತರ ಕನ್ನಡದ ದೃಷ್ಟಿಯಿಂದ. ಡಿಮಾಂಡ್ ಮಾಡ್ತಿರೋದಕ್ಕೆ ಕೊಡ್ತಾರೇನೋ ಅಂತ ಎಕ್ಸಾಕ್ಟ್ಲಿ ಅದನ್ನ ಆ ನಿರೀಕ್ಷೆ ಇತ್ತು, ಖಂಡಿತವಾಗ್ಲೂ ಇತ್ತು ಅದು. ಆ ಭರವಸೆಯನ್ನ ಕೊಟ್ಟಿದ್ರು, ನಾವು ಕೊಡ್ತೀವಿ ಅಂತ ಹೇಳುವಂತ ಒಂದು ಭರವಸೆಯನ್ನು ಕೊಟ್ಟಿದ್ರು ಮೊನ್ನೆ. ಆದರೆ ಅದು ಯಾಕೆ ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ಕಡಿದಾಗ ಒಂದು ಎದ್ದು ಕಂಡಿದ್ದು ನನಗೆ ಹರಿಪ್ರಸಾದ್ ಅವರೇ, ಬಜೆಟಲ್ಲಿ ರೈತರಿಗೆ ಸ್ವಲ್ಪ ಸಮಾಧಾನ ತರುವಂಥದ್ದು, ಕೃಷಿ ಭೂಮಿಯಲ್ಲಿ ಸಾಗುವಾನಿ ಮತ್ತು ಇತರೆ ಬೆಲೆ ಬಾಳುವ ಮರಗಳನ್ನು ಬೆಳೆಸಲು ಉತ್ತೇಜನ ನೀಡಲು ಪ್ರಸ್ತುತ ಇರುವ ಸಾಗಾಣಿಕೆ ನಿಯಮಗಳನ್ನು ಸರಳೀಗೊಳಿಸುತ್ತೇವೆ ಅಂತ ಹೇಳಿದ್ದಾರೆ. ಹೌದು, ಇದು ಹೇಗಿತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂದರೆ, ನಿಮ್ಮ ತೋಟದಲ್ಲಿ ನೀವು ಸಾಗುವಾನಿ ಅಥವಾ ಬೇರೆ ಬೆಲೆ ಬಾಳುವ ಮರ ಹಾಕಿದರೆ ಅದನ್ನು ಫಸ್ಟು ನೀವು ತಾಲೂಕು ಆಫೀಸ್ಗೆ ಹೋಗಿ ನಿಮ್ಮ ಏನು ಖಾತೆ ಇದೆ ಆ ಖಾತೆಯಲ್ಲಿ ತೋರಿಸ್ಕೋಬೇಕು. ಹೌದು, ಸರ್ವೇಯರ್ ಬಂದು ಸರ್ವೆ ಮಾಡಿ ಈ ಸ್ಕೆಚ್ಚಲ್ಲಿ ಇಷ್ಟು ಮರಗಳಿದೆ ಅಂತ ಅದನ್ನು AC ಬಂದು ವೆರಿಫೈ ಮಾಡಿದ ಮೇಲೆ ಇಷ್ಟಕ್ಕೆ 2-3 ವರ್ಷ ತಗೊಳುತ್ತೆ. ಆದ್ಮೇಲಿಂದ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿ ಕಟಿಂಗ್ 2 ವರ್ಷ 3 ವರ್ಷ ತಗೊಳ್ಳೋದು ಮಾತ್ರ ಅಲ್ಲ, ಅಷ್ಟು ಸುಲಭದಲ್ಲಿ ತಗೊಳ್ಳುತ್ತದು ಅಂತ. ಯಾಕೆಂದ್ರೆ ಇದು ಅನೇಕ ರೈತರಿಗಿರುವಂತ ಸಮಸ್ಯೆ. ಹೌದು, ಇದನ್ನ ಆಮೇಲೆ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕಟಿಂಗ್ ಪರ್ಮಿಷನ್ ಅಪ್ಲೈ ಮಾಡ್ಬೇಕು. ಹೌದು, ಅದು ಇನ್ನೊಂದು ಬೆಟ್ಟ ಹತ್ತು. ಇದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಕಮ್ಮಿ ಮಾಡಿ ನಿಯಮನ ಸರಳೀಕರಿಸ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ನಾವು ಡಾಕ್ಯುಮೆಂಟ್ ಏನು ಪಾಲಿಸಿ ಬರುತ್ತೆ ನೋಡಬೇಕು. ಭಾಳ ಒಳ್ಳೆಯದು. ಈ ಭಾಳ ಕಪಿ ಮುಷ್ಟಿಲಿ ಹಿಡ್ಕೊಂಡಿದ್ರು ಇದು. ಭಾಳ ಅದು ಬೆಳೆಸೋದಕ್ಕೆ ಉತ್ತೇಜನ ಕೂಡ ಕೊಡುತ್ತೆ ಅಂತ. ಸರಳಗೊಳಿಸಿದ್ರೆ ಬೆಳೆಸೋದಕ್ಕೆ ಉತ್ತೇಜನ. ಹೌದು ಹೌದು, ಇದೊಂದು ಭಾಳ ಅನುಕೂಲ. ಇವತ್ತಿನಿರೋ ಕೃಷಿ ಪರಿಸ್ಥಿತಿಲಿ ಬೆಳೆ ಬಾಳುವ ಮರಗಳನ್ನ ರೈತರು ಬೆಳೆಸ್ಕೊಂಡು ಅದನ್ನ ಮಾರಾಟ ಮಾಡಿದ್ರೆ ಹೌದು ಭಾಳ ಅನುಕೂಲ ಆಗುತ್ತೆ. ಅವನಿಗೊಂದು FD ಟ್ಯಾಂಕ್ ಇರುತ್ತೆ. ಹೌದು, ಜಮೀನಲ್ಲಿ ಒಂದು FD ಟ್ಯಾಂಕ್ ಇರುತ್ತೆ. ಇದೊಂದು ಮೇಡಮ್ ಹೇಗೆ ನಾರ್ತ್ ಕರ್ನಾಟಕ ಎಂಫಸಿಸ್ ಕೊಡ್ತಾ ಇದ್ರು, ಇದರಲ್ಲಿ ನನಗೆ 2 ಎದ್ದು ಕಾಣ್ತಾ ಇದೆ. ಒಂದು, ಆರೋಗ್ಯ ಸಚಿವರು ಭಾಳ ಪ್ರೆಷರಲ್ಲಿದ್ದರು. ದಿನೇಶ್ ಗುಂಡೂರಾವ್ ಅವರು ಭಾಳ ಕಷ್ಟಪಡ್ತಾ ಇದ್ದಾರೆ, ಭಾಳ ಪ್ರೆಷರಲ್ಲಿದ್ದರು. ಭಾಳಷ್ಟು ಬಾಣಂತಿಯರ ಮಕ್ಕಳು ಸಾವು ಕಲ್ಯಾಣ ಕರ್ನಾಟಕದಲ್ಲಿ ಆಗ್ತಾ ಇತ್ತು. ಹೌದು, ಸೊ ಅದಕ್ಕೋಸ್ಕರ ಭಾಳ ಇದು ಕೊಟ್ಟಿದ್ದಾರೆ. ಆಮೇಲೆ ಎರಡನೇದು, ನಮ್ಮ ಖರ್ಗೆಯವರು ಅಲ್ಲಿಯವರೇ ಆಗಿರೋದ್ರಿಂದ, ಪಾರ್ಟಿ ಪ್ರೆಸಿಡೆಂಟು ಅಲ್ಲಿಯವರೇ ಆಗಿರೋದ್ರಿಂದ ಮೋಸ್ಟ್ ಎಂಫಸಿಸ್ಸು ಆ ಕಡೆ ಹೋಗಿದೆ. ವಿಚ್ ಇಸ್ ಟ್ರೂ. ಫೈನಲಿ ಇಷ್ಟೊಂದೆಲ್ಲ ಆಗಬೇಕು ಕಲ್ಯಾಣ ಕರ್ನಾಟಕ ಅಂದರೆ ಖರ್ಗೆಯವರು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಕ್ಕೇನೋ ಅನ್ನಿಸ್ತಾ ಇದೆ. ಬಟ್ ಭಾಳ ಒಳ್ಳೆಯದು. ಹೌದು, ಲಾಸ್ಟ್ ಪಾಯಿಂಟ್ ಮಾಡಿದ್ರು. ಒಂದು ನೋಟಬಲ್ ಪಾಯಿಂಟ್ ಏನಂದರೆ, ಲಾಸ್ಟ್ ಒಂದು 3-4 ಬಡ್ಜೆಟ್ಸ್ ಮುಂಚೆ ಎಲ್ಲ ನಾವು ಪವರ್ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ. ಯಾಕಂದರೆ ಆಲ್ವೇಸ್ ಶಾರ್ಟೇಜ್ ಇರ್ತಾಯಿತ್ತು. ಇವಾಗ ಒಂದು ಬಿಕಾಸ್ ಆಫ್ ದ ಸೋಲಾರ್ ಪವರ್ ಒಂದು ಕಂಫರ್ಟಬಲ್ ಪೊಸಿಷನ್ಗೆ ಬಂದಿದ್ದೀವಿ ಕರ್ನಾಟಕ. ಸೊ ಇವಾಗ ಈ ಸಿಚುವೇಷನಲ್ಲಿ ನಾವು ಪವರ್ ಬಗ್ಗೆ ಲಾಂಗ್ ಟರ್ಮ್ ಪ್ಲಾನಿಂಗ್ ಮಾಡದಿದ್ದರೆ
now again one will come one full cycle and will come into deficit. Yes. ಯಾಕಂದರೆ in the last 1 or 2 years ನೋಡಿದ್ರೆ the addition of solar power capacity ಸ್ಟ್ಯಾಗ್ನೇಟ್ ಆಗ್ತಾ ಇದೆ. ಇನ್ನು ಕೆಲವು ಕಡೆ ಕೆಲವು ಸ್ಟೇಟ್ಸಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಆ್ಯಂಡ್ ನಾವು ವಿತ್ ಇಂಪೋರ್ಟ್ ಫ್ರಮ್ ಚೈನಾ ಬಿಕಮಿಂಗ್ ಡಿಫಿಕಲ್ಟ್, ಸೋಲಾರ್ ಪವರ್ ಇನ್ಸ್ಟಾಲೇಷನ್ಸ್ ಆರ್ ಬಿಕಮಿಂಗ್ ಲಿಟಲ್ ಮೋರ್ ಚಾಲೆಂಜಸ್ ಇದೆ. ಅದರಿಂದ ಸ್ವಲ್ಪ ಅವರು ಬಡ್ಜೆಟಲ್ಲಿ ಹೇಳಿದ್ದಾರೆ ವಿ ವಿಲ್ ಗೋ ಟು 60 ಗಿಗಾವಾಟ್ಸ್ ಅಂತ. ಅದು ಯಾವ ಟೈಮಿಗೆ ಮಾಡ್ತಾರೆ ಅದರ ಬಗ್ಗೆ ಈ ರಾಜ್ಯದ ಕಡೆಯಿಂದ ಎಷ್ಟು ಅಲೊಕೇಶನ್ ಇದೆ ಅಂತ ಅದರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಐ ಥಿಂಕ್ ದೇ ಶುಡ್ ಫೋಕಸ್ ಆನ್ ದಟ್. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ ನಾನು, ಜನರಲಿ ದಿ ಬಡ್ಜೆಟ್ ಈ ಸೀಮ್ಸ್ ಟು ದೇ ಹ್ಯಾವ್ ಡನ್ ಅ ಡೀಸೆಂಟ್ ಅಮೌಂಟ್ ಆಫ್ ಹೋಮ್ ವರ್ಕ್ ಆನ್ ಆಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಆಲ್ ಸೆಕ್ಟರ್ಸ್ ಮಾಡಿದ್ದಾರೆ. ಇನ್ನೊಂದು ನನಗೆ ಪರ್ಸನಲಿ ನನಗೇನು ಅನಿಸುತ್ತೆ ಅಂದರೆ ಟೂರಿಸಮ್ ಬಗ್ಗೆ ಇನ್ನು ಸ್ವಲ್ಪ ಒತ್ತು ಕೊಡಬೇಕಾಗಿತ್ತು ಅಂತ ಅನಿಸುತ್ತೆ. ಬಿಕಾಸ್ ಕರ್ನಾಟಕ ಹ್ಯಾಸ್ ಸಚ್ ಎ ಟ್ರೆಮೆಂಡಸ್ ಪೊಟೆನ್ಷಿಯಲ್ ಫಾರ್ ಗುಡ್ ಟೂರಿಸಮ್. ಇನ್ನೂ ಸ್ವಲ್ಪ ಇಟ್ ಜನರೇಟ್ ಸೋ ಮಚ್ ಆಫ್ ಎಂಪ್ಲಾಯ್ಮೆಂಟ್. ಸ್ವಲ್ಪ ಹೊತ್ತು ಕೊಡಬಹುದಾಗಿತ್ತು, ಸ್ವಲ್ಪ ಜಾಸ್ತಿ ಅಲೋಕೇಟ್ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಬಿಕಾಸ್ ಇಫ್ ಯು ಗೋ ಟು ದ ನಾರ್ತ್ ಇಂಡಿಯಾ ಇವಾಗೆಲ್ಲ ಹೆಲಿಕಾಪ್ಟರ್ ಟೂರಿಸಮ್ ಎಲ್ಲ ಬೇಕಾದಷ್ಟು ಚೇಂಜಸ್ ಬರ್ತಾ ಇದೆ. ಇಲ್ಲಿ ಐ ಥಿಂಕ್ ವಿ ಆರ್ ಸ್ಟಿಲ್ ಲ್ಯಾಗಿಂಗ್ ಬ್ಯಾಡ್ ಅಂತ. ಎಸ್, ಲಾಸ್ಟ್ ಪಾಯಿಂಟ್ ಚೈತ್ರ ಭರತ್ ಅವರೇ, ಕ್ವಿಕ್ ಆಗಿ ಸಂಕ್ಷಿಪ್ತವಾಗಿ. ಸರ್ ಹೌದು, ಟೂರಿಸಂ ವಿಷಯ ಬಂದಾಗ ಖಂಡಿತ ಮತ್ತಷ್ಟು ಒತ್ತು ಕೊಡಬೇಕಾಗಿತ್ತು. ಈಗ ತಾನೇ ನಾವು ಲಾಸ್ಟ್ ಮಂತಲ್ಲಿ ನೋಡಿದ್ದೀವಿ, ಮಹಾಕುಂಭಲ್ಲಿ UP ಅವರು ಎಷ್ಟು ಸಾವಿರಾರು ಕೋಟಿ ಮಾಡಿದ್ದಾರೆ. ಜಸ್ಟ್ ಒಂದು ಒಳ್ಳೆ ಪ್ಲಾನಿಂಗ್ ಮತ್ತು ಡಿಜಿಟಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡಿ ಒಂದು ಪ್ರದೇಶ ಹೇಗೆ ಮುಂದೆ ಬಂದಿದೆ, ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ಒಳ್ಳೊಳ್ಳೆ ಜಾಗ ಇದೆ. ಅದನ್ನೆಲ್ಲ ಇವರು ಇನ್ನೂ ಪ್ರೋತ್ಸಾಹ ಕೊಡೋಕ್ಕೆ ಏನಾದರೂ ಒಂದು ಪ್ಲಾನಿಂಗ್ ಮಾಡ್ಬೋದಾಗಿತ್ತು. ವಿತ್ ಡಿಜಿಟಲ್ ಮೀಡಿಯಾ ನೋ ಪ್ಲೇಸ್ ಇಸ್ ಫಾರ್ ಅವೇ ಫ್ರಮ್ ಎನಿ ಕಾರ್ನರ್ ಆಫ್ ದ ವರ್ಲ್ಡ್ ಟುಡೇ. ಸೊ ಇದನ್ನ ಒಂಚೂರು ಮಾಡಿದಿದ್ರೆ, ಬಿಕಾಸ್ ಜಸ್ಟ್ ಲಾಸ್ಟ್ ವೀಕ್ ಕನ್ಕ್ಲೂಡ್ ಆಗಿರೋಂಥ ಪ್ರಯಾಗ್ರಾಜ್ ಮಹಾಕುಂಭ ಮೇಳ ನಮ್ ಕಣ್ ತೆರೆಸ್ಬೇಕಾಗಿತ್ತು ಇದ್ರ ವಿಷಯದಲ್ಲಿ. ನಮ್ಮ ದಸರಾನ ಇನ್ನೂ ಚೆನ್ನಾಗಿ ಮಾಡಿ, ಇನ್ನೂ ಒತ್ತು ಕೊಟ್ಟು, ಇದನ್ನ ಪ್ರವಾಸೋದ್ಯಮಕ್ಕೆ ಕೊಟ್ಟಿರೋ ಅಂತ ಅನುದಾನ ತುಂಬಾ ಕಮ್ಮಿ ಆಗಿದೆ. 50 ಕೋಟಿ ಯಾವ ಮೂಲೆಗೂ ಇಲ್ಲ. ಮತ್ತೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ನಮ್ಮ ಅಯೋಧ್ಯೆ ಸ್ಥಾಪನೆ ಆದಮೇಲೆ ರಾಮಾಯಣ ಮತ್ತೆ ರಾಮ, ಹನುಮಂತನ ಬಗ್ಗೆ ತುಂಬ ಜನರಿಗೆ ಇನ್ನೂ ಒಂದಷ್ಟು ನಾವು ಕಲ್ಚರಲಿ ವಿ ಆರ್ ಗೋಯಿಂಗ್ ಬ್ಯಾಕ್ ಆ್ಯಂಡ್ ಗೋಯಿಂಗ್ ಟು ಅವರ್ ರೂಟ್ಸ್ ಟುಡೇ. ಇದನ್ನು ನಾವು ಹನುಮಂತನ ಜನ್ಮಸ್ಥಳನೇ ಕರ್ನಾಟಕದಲ್ಲಿ ಇರುವಂಥದ್ದು, ಇದಕ್ಕೆ ಇನ್ನೂ ಜನಕ್ಕೆ ಗೊತ್ತಾಗಿ ಅಲ್ಲಿ ಪ್ರವಾಸ ಇದು ಟೂರಿಸಂ ಕ್ಯಾನ್ ಬಿ ಇಂಪ್ರೂವ್ಡ್ ಇನ್ ದಟ್ ಪ್ಲೇಸ್ ಆಲ್ಸೋ. ಟೇಕಿಂಗ್ ದ ಟ್ರೆಂಡ್ ಇರೋದ್ರಿಂದ ಈ ಟೈಮ್ನ ಅವರು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ನಿಜ ನಿಜ ಚೈತ್ರ ಭರತ್ ಅವರೇ. ರಾಜೇಶ್ವರಿ, ಲಾಸ್ಟ್ ಪಾಯಿಂಟ್. ಲಾಸ್ಟ್ ಅಲ್ಲಿ ಸರ್, ಎಫಿಷಿಯೆಂಟ್ ಆಫ್ ಯೂಸ್ ಆಫ್ ರಿಸೋರ್ಸಸ್. ನಾನು ಏನು ಅವಾಗಲೇ ಹೇಳಿದ್ದೆ, ಇವಾಗಲೂ ಅದಕ್ಕೆ ಸ್ಟಿಕ್ ಆನ್ ಆಗೋದು. ಯಾಕಂದರೆ ಬಜೆಟ್ ದೊಡ್ಡದು ಚಿಕ್ಕದು ಅದಕ್ಕಿಂತ ಜಾಸ್ತಿ ಮ್ಯಾಟರ್ ಆಗೋದು ಹೌ ವೆಲ್ ಯು ಕ್ಯಾನ್ ಎಕ್ಸಿಕ್ಯೂಟ್ ಆಲ್ ದೀಸ್ ಈ ಸ್ಕೀಮ್ಸ್ ಅಂತ. ಸೊ ಹಂಗಾಗಿ ಅದು, ಆಮೇಲೆ ಸಾಲದ ಹೊರೆ ನೀವು ಹೆಂಗೆ ನಿಭಾಯಿಸ್ತೀರಾ ಅನ್ನೋದು ಎರಡನೇದು. ಅದಕ್ಕೋಸ್ಕರ ಆಲ್ಟರ್ನೇಟಿವ್ ರಿಸೋರ್ಸಸ್ ಹೇಗೆ ಫೈಂಡ್ ಮಾಡೋದು ಅಂತ ಅನ್ನೋದು. ಸೊ ಐ ಥಿಂಕ್ ದೀಸ್ ಆರ್ ದಿ ಚಾಲೆಂಜಸ್ ವಿಚ್ ಗವರ್ಮೆಂಟ್ ಮೇ face. So I am sure that they will be working on